ಅದು 1193. ಆ ವಿಶ್ವವಿದ್ಯಾಲಯವನ್ನು ಬೆಂಕಿ ಎಲ್ಲಾ ಕಡೆಗಳಿಂದಲೂ ಆಕ್ರಮಿಸಿಕೊಂಡಿತ್ತು. ಮಂದಿರ, ವರ್ಗಕೋಣೆಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಗ್ರಂಥಾಲಯ ಎಲ್ಲವೂ ಅಗ್ನಿಗೆ ಆಹುತಿಯಾಗಿತ್ತು. ಆ ಗ್ರಂಥಾಲಯ ಎಷ್ಟು ದೊಡ್ಡದಾಗಿತ್ತು ಎಂದರೆ ವಿಶ್ವವಿದ್ಯಾಲಯಕ್ಕೆ ಹೊತ್ತಿದ ಬೆಂಕಿ 2-3 ದಿನಗಳಲ್ಲಿ ಆರಿ ಹೋಗಿತ್ತು. ಆದರೆ ಆ ಗ್ರಂಥಾಲಯ ಸತತ 3 ತಿಂಗಳುಗಳ ಕಾಲ ಹೊತ್ತಿ ಉರಿದಿತ್ತು. ಅಲ್ಲಿ ಅಂದಾಜು 90 ಲಕ್ಷಕ್ಕಿಂತ ಹೆಚ್ಚು ಪುಸ್ತಕಗಳಿದ್ದವು. ಅವುಗಳಲ್ಲಿ ಆಯುರ್ವೇದದಿಂದ ಅಂತರಿಕ್ಷದವರೆಗಿನ ಎಲ್ಲಾ ಜ್ಞಾನ ಇತ್ತು. ನಮ್ಮ ದುರದೃಷ್ಟಕ್ಕೆ ಅದೆಲ್ಲ ಅಗ್ನಿಗೆ ಆಹುತಿಯಾಯಿತು. ಈ ಕ್ರೂರ ಕೃತ್ಯದ ಹಿಂದೆ ಒಬ್ಬ ರಕ್ಕಸನ ಕೈವಾಡ ಇತ್ತು. ಆತನ ಅಸೂಹೆಯಿಂದ ಅತಿದೊಡ್ಡ ಜ್ಞಾನ ಭಂಡಾರ ಹೊತ್ತಿ ಉರಿದು ಬೂದಿಯಾಯಿತು. ಇಟಲಿಯ ಬೋಲೋನ ಯೂನಿವರ್ಸಿಟಿ ಈಗಿನ ಜಗತ್ತಿನ ಅತಿದೊಡ್ಡ ಯೂನಿವರ್ಸಿಟಿ ಅಂತಾರೆ. ಈಗ ನಾವು ಹೇಳಬೇಕೆಂದಿರುವ ಚರಿತ್ರೆ ಇದಕ್ಕಿಂತ 500 ರಿಂದ 800 ವರ್ಷಗಳ ಹಿಂದಿನದು. ಈ ಚರಿತ್ರೆ ಜಗತ್ತಿನ ಅತಿ ಪುರಾತನ ಹಾಗೂ ಅತಿದೊಡ್ಡ ವಿಶ್ವವಿದ್ಯಾಲಯದ್ದು, ಅಂದರೆ ನಳಂದ ವಿಶ್ವವಿದ್ಯಾಲಯದ್ದು. ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಬೇರೆ ದೇಶಕ್ಕೆ ಓದುವುದಕ್ಕೆ ಹೋಗ್ತಾರೆ. ಆಕ್ಸ್ಫರ್ಡ್, ಹಾರ್ವರ್ಡ್, ನ್ಯೂಯಾರ್ಕ್ನಂತಹ ಅನೇಕ ಯೂನಿವರ್ಸಿಟಿಗಳು ಇಂದಿಗೆ ಪ್ರಸಿದ್ಧಿಯಲ್ಲಿವೆ. ಆದರೆ 1000 ವರ್ಷಗಳ ಹಿಂದೆ ಕಥೆ ಬೇರೆನೇ ಇತ್ತು. ಬೇರೆ ದೇಶಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಲು ನಮ್ಮ ಭಾರತಕ್ಕೆ ಬರುತ್ತಿದ್ದರು. ಆಗ ಪ್ರಸಿದ್ಧಿಯಲ್ಲಿ ಇದ್ದದ್ದು ಯಾವುದೋ ವಿದೇಶಿ ವಿಶ್ವವಿದ್ಯಾಲಯವಲ್ಲ, ನಮ್ಮ ಪ್ರಾಚೀನ ಭಾರತದ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದ ನಳಂದ ವಿಶ್ವವಿದ್ಯಾಲಯ. ನಳಂದ ಇದು ಸಂಸ್ಕೃತ 3 ಶಬ್ದಗಳಿಂದ ಬಂದಿದೆ. ನಾ ಆಲಂ, ದ ಅಂದರೆ ಅನ್ಸ್ಟಾಪಬಲ್ ಫ್ಲೋ ಆಫ್ ನಾಲೆಜ್. ಇದರ ಹೆಸರೇ ಹೇಳುವಂತೆ ಇದು ಪ್ರಾಚೀನ ಭಾರತದ ಅತಿದೊಡ್ಡ ಜ್ಞಾನ ಭಂಡಾರದ ಶಿಕ್ಷಣ ಕೇಂದ್ರವಾಗಿತ್ತು. ಅಂದಾಜು 57 ಎಕರೆ ಪ್ರದೇಶದಲ್ಲಿದ್ದ ಈ ವಿಶ್ವವಿದ್ಯಾಲಯದಲ್ಲಿ ಸಾಹಿತ್ಯ, ತತ್ವಶಾಸ್ತ್ರ, ಗಣಿತ, ವೈದ್ಯಶಾಸ್ತ್ರಗಳಂತಹ ಅನೇಕ ವಿಷಯಗಳ ಬಗ್ಗೆ ಕಲಿಸಲಾಗುತ್ತಿತ್ತು. ಇಲ್ಲಿ ವಿದ್ಯಾಭ್ಯಾಸ ಮಾಡಲು ವಿದ್ಯಾರ್ಥಿಗಳು ಚೀನಾ, ಟಿಬೆಟ್, ಇಂಡೋನೇಷ್ಯಾ, ಜಪಾನ್, ಪರ್ಷಿಯಾ, ಟರ್ಕಿಯಂತಹ ವಿವಿಧ ದೇಶಗಳಿಂದ ಬರ್ತಾ ಇದ್ರು. ವಿಶಾಲವಾದ ಪ್ರದೇಶದಲ್ಲಿದ್ದ ನಳಂದ ವಿಶ್ವವಿದ್ಯಾಲಯವು ಅತ್ಯಂತ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿತ್ತು. ಇಲ್ಲಿ ಮಂದಿರಗಳು, ವರ್ಗ ಕೊಠಡಿಗಳು, ಸಭಾಂಗಣಗಳು, ಸ್ತೂಪಗಳು, ಕೆರೆ ಹಾಗೂ ಉದ್ಯಾನವನಗಳು ಕಂಡುಬರುತ್ತಿದ್ದವು. ನಳಂದ ವಿಶ್ವವಿದ್ಯಾಲಯದ ಅತಿಮುಖ್ಯ ಆಕರ್ಷಣೆಯೇ ಗ್ರಂಥಾಲಯ. ಇದನ್ನು ಧರ್ಮಗಂಜ್ ಎಂದು ಕರೆಯುತ್ತಿದ್ದರು. ಈ ಗ್ರಂಥಾಲಯ ಎಷ್ಟು ದೊಡ್ಡದಾಗಿತ್ತು ಎಂದರೆ ಅಲ್ಲಿನ ಪುಸ್ತಕಗಳ ಸಂಖ್ಯೆ 90 ಲಕ್ಷಕ್ಕಿಂತ ಅಧಿಕ ಇತ್ತು. ಕೆಲವು ಇತಿಹಾಸದ ಪುರಾವೆಗಳ ಪ್ರಕಾರ ನಳಂದ ವಿಶ್ವವಿದ್ಯಾಲಯವು ಮಾವಿನ ತೋಟದಲ್ಲಿ ನಿರ್ಮಾಣಗೊಂಡಿತ್ತು. ಇದನ್ನು 500 ಜನ ವ್ಯಾಪಾರಸ್ಥರು ಗೌತಮ ಬುದ್ಧನಿಗೆ ಉಡುಗೊರೆಯಾಗಿ ನೀಡಿದ್ದರು. ಇಲ್ಲಿ ಬುದ್ಧ ತನ್ನ ಉಪದೇಶವನ್ನು ನೀಡಿದ್ದನು. ದಿನ ಕಳೆದಂತೆ ಈ ನಳಂದ ವಿಶ್ವವಿದ್ಯಾಲಯವು ಬೌದ್ಧ ಧರ್ಮದ ಮಹತ್ವಪೂರ್ಣ ಕೇಂದ್ರವಾಗಿ ಬೆಳೆಯಿತು. ಚೀನಾ ಯಾತ್ರಿಕ ಹುಯೆನ್ ಸಂಗ್ನ ಪ್ರಕಾರ 5ನೇ ಶತಮಾನದಲ್ಲಿ ಗುಪ್ತರ ದೊರೆ ಕುಮಾರಗುಪ್ತ ಈ ವಿಶ್ವವಿದ್ಯಾಲಯವನ್ನು ನಿರ್ಮಿಸಿದನು. ಈ ವಿಶ್ವವಿದ್ಯಾಲಯದಲ್ಲಿದ್ದ ಶಿಕ್ಷಕರು ಅವರವರ ಕ್ಷೇತ್ರ ಅಥವಾ ವಿಷಯದಲ್ಲಿ ಅಪಾರವಾದ ಪಾಂಡಿತ್ಯ ಹೊಂದಿದ್ದರು. ಹಾಗೂ ಜಗತ್ತಿಗೆ ಶೂನ್ಯವನ್ನು ಪರಿಚಯಿಸಿದ ಮಹಾನ್ ಗಣಿತಶಾಸ್ತ್ರಜ್ಞ ಆರ್ಯಭಟನು ನಳಂದ ವಿಶ್ವವಿದ್ಯಾಲಯದ ಕುಲಪತಿ ಅಥವಾ ಮುಖ್ಯಸ್ಥನಾಗಿದ್ದನು ಎಂದು ಕಂಡುಬರುತ್ತದೆ. 7ನೇ ಶತಮಾನದಲ್ಲಿ ನಳಂದ ವಿಶ್ವವಿದ್ಯಾಲಯ ವಿಶ್ವದಾದ್ಯಂತ ತನ್ನ ಹೆಸರನ್ನು ಮತ್ತು ಭವ್ಯತೆಯನ್ನು ಪಸರಿಸಿತ್ತು. ಆಗ ಚೀನಾದ ಯಾತ್ರಿಕ ಹಾಗೂ ವಿದ್ವಾಂಸ ಹುಯೆನ್ ಸಂಗ್ನು ನಳಂದಕ್ಕೆ ಅಧ್ಯಯನಕ್ಕೆ ಬಂದನು. ಹುಯೆನ್ ಸಂಗ್ ತನ್ನ ಲಿಖಿತ ದಾಖಲೆಗಳ ಮೂಲಕ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಅಪಾರ ವಿಷಯವನ್ನು ದಾಖಲಿಸಿದ್ದಾನೆ. ಅವರ ಪ್ರಕಾರ ಆ ಸಮಯಕ್ಕೆ ನಳಂದದಲ್ಲಿ 10,000 ವಿದ್ಯಾರ್ಥಿಗಳು, 2,000 ಶಿಕ್ಷಕರು ಇದ್ದರು. ನಳಂದಾದಲ್ಲಿ 10 ವರ್ಷಗಳ ಕಾಲ ಅಪಾರವಾದ ಜ್ಞಾನ ಪಡೆದು ಹುಯೆನ್ ಸಂಗ್ ಚೀನಾಕ್ಕೆ ಹಿಂತಿರುಗಿದನು. ನಳಂದಾದ ಮೇಲೆ ಪ್ರಾರಂಭದಿಂದಲೂ ಅಪಾರ ದಾಳಿಗಳು ನಡೆದವು. ಆದರೂ ನಳಂದ ಅಷ್ಟೇ ಪ್ರಬಲವಾಗಿ ಮತ್ತೆ ನಿರ್ಮಾಣಗೊಳ್ಳುತ್ತಿತ್ತು. ಪ್ರಾಚೀನ ಭಾರತದ ಈ ವಿದ್ಯಾಲಯ 800 ವರ್ಷಗಳವರೆಗೆ ಭಾರತ ಹಾಗೂ ಪ್ರಪಂಚದ ಮೂಲೆ ಮೂಲೆಗೂ ಜ್ಞಾನದ ಬೆಳಕನ್ನ ಪಸರಿಸಿತು. ಎಲ್ಲವೂ ಚೆನ್ನಾಗಿಯೇ ನಡೆದಿತ್ತು. ಆದರೆ ಆ ಒಂದು ಘಟನೆಯಿಂದ ಪ್ರಪಂಚಕ್ಕೆ ಜ್ಞಾನದ ಬೆಳಕನ್ನು ನೀಡುತ್ತಿದ್ದ ನಳಂದ ವಿಶ್ವವಿದ್ಯಾಲಯ ಅಂಧಕಾರದಲ್ಲಿ ಮುಳುಗಿತ್ತು. ಭಕ್ತಿಯಾರ್ ಖಿಲ್ಜಿಯು ಅನಾರೋಗ್ಯದಿಂದ ಬಳಲುತ್ತಿರುತ್ತಾನೆ. ಯಾರ ಬಳಿಯೂ ಇವನ ಅನಾರೋಗ್ಯಕ್ಕೆ ಚಿಕಿತ್ಸೆ ನೀಡಲು ಆಗುತ್ತಿರುವುದಿಲ್ಲ. ಭಕ್ತಿಯಾರ್ ಖಿಲ್ಜಿಗೆ ನಳಂದ ವಿಶ್ವವಿದ್ಯಾಲಯದ ಆಯುರ್ವೇದ ವಿಭಾಗದ ಮುಖ್ಯಸ್ಥರಾದ ಆಚಾರ್ಯ ಶ್ರೀ ರಾಹುಲ್ ಶ್ರೀ ಭದ್ರಾ ಅವರನ್ನು ಭೇಟಿ ಮಾಡಲು ಕೆಲವರು ಸಲಹೆ ನೀಡಿದರು. ಹಾಗೂ ಅವರು ಮಾತ್ರ ನಿನ್ನ ಅನಾರೋಗ್ಯಕ್ಕೆ ಚಿಕಿತ್ಸೆ ನೀಡಿ ಗುಣಮುಖ ಮಾಡಬಲ್ಲರು ಎಂದು ತಿಳಿಸಿದರು. ಆದರೆ ಭಕ್ತಿಯಾರ್ ಖಿಲ್ಜಿ, ನನ್ನ ಧರ್ಮದವರೇ ನನ್ನನ್ನು ಗುಣಮುಖ ಮಾಡಲು ಆಗಲಿಲ್ಲ, ಬೇರೆ ಧರ್ಮದ ಒಬ್ಬ ಸನ್ಯಾಸಿ ನನ್ನನ್ನು ಹೇಗೆ ಗುಣಮುಖ ಮಾಡಬಲ್ಲ ಎಂದು ಅಸಡ್ಡೆ ತೋರಿದನು. ಆದರೂ ಕೂಡ ನಂತರದಲ್ಲಿ ಭಕ್ತಿಯಾರ್ ಖಿಲ್ಜಿಯು ಆಚಾರ್ಯ ಶ್ರೀ ರಾಹುಲ್ ಶ್ರೀ ಭದ್ರಾ ಅವರ ಬಳಿ ಚಿಕಿತ್ಸೆ ಎಂದು ಹೊರಟ.
ಭಕ್ತಿಯಾರ್ ಖಿಲ್ಜಿಯು ಆಚಾರ್ಯ ಶ್ರೀ ರಾಹುಲ್ ಶ್ರೀ ಭದ್ರರಿಗೆ, ನೀವು ನಿಜವಾದ ಜ್ಞಾನಿಯೇ ಆಗಿದ್ದರೆ ನೀವು ನನ್ನನ್ನು ಮುಟ್ಟದೆ ಯಾವುದೇ ಔಷಧಿ ಕೊಡದೆ ಗುಣಮುಖ ಮಾಡಿ ಎಂದು ಅಹಂಕಾರದಿಂದ ಸವಾಲೆಸೆದನು. ಆಚಾರ್ಯ ಶ್ರೀ ರಾಹುಲ್ ಶ್ರೀ ಭದ್ರರು ಸವಾಲನ್ನು ಸ್ವೀಕರಿಸಿ ಭಕ್ತಿಯಾರ್ ಖಿಲ್ಜಿಗೆ ಒಂದು ಕುರಾನ್ ನೀಡಿ ಪ್ರತಿದಿನ ಈ ಕುರಾನ್ ಅನ್ನು ಓದುವುದರಿಂದ ನೀನು ಗುಣಮುಖ ಆಗ್ತೀಯಾ ಎಂದರು. ಹಾಗೆಯೇ ಭಕ್ತಿಯಾರ್ ಖಿಲ್ಜಿಯು ಸಹ ಪ್ರತಿದಿನ ಕುರಾನ್ ಓದಲು ಪ್ರಾರಂಭಿಸಿದನು. ಆಶ್ಚರ್ಯ ಎಂಬಂತೆ ದಿನದಿಂದ ದಿನಕ್ಕೆ ಆತನ ಆರೋಗ್ಯದಲ್ಲಿ ಸುಧಾರಣೆ ಕಂಡಿತು. ಆಗ ಅವನಿಗೆ ಗೊತ್ತಾಯಿತು ರಾಹುಲ್ ಶ್ರೀಭದ್ರರು ಕುರಾನದ ಪ್ರತಿಪುಟಕ್ಕೂ ಔಷಧಿ ಲೇಪಿಸಿದ್ದರು. ಅದರ ವಾಸನೆ ಪಡೆದು ಭಕ್ತಿಯಾರ್ ಖಿಲ್ಜಿ ಗುಣಮುಖ ಆಗಿದ್ದ ಅಂತ. ಯಾವುದೇ ವ್ಯಕ್ತಿ ವೈದ್ಯರಿಂದ ಗುಣಮುಖರಾದಾಗ ಅವರಲ್ಲಿ ಕೃತಜ್ಞತೆ ಭಾವನೆ ಮೂಡುತ್ತದೆ. ಆದರೆ ಭಕ್ತಿಯಾರ್ ಖಿಲ್ಜಿಗೆ ಅಸೂಹೆಯ ಭಾವನೆ ತುಂಬಿಕೊಂಡಿತು. ಅದಕ್ಕೆ ಕಾರಣ ಇಷ್ಟೇ, ನನ್ನ ಧರ್ಮೀಯರು ಗುಣಮುಖ ಮಾಡಲು ಸಾಧ್ಯವಾಗದನ್ನು ಒಬ್ಬ ಸನ್ಯಾಸಿಯು ಗುಣಮುಖ ಮಾಡಿದರಲ್ಲ ಎಂದು ಆತನಲ್ಲಿ ಅಸೂಹಿಯ ಭಾವನೆ ಮೂಡಿತು. ಅದಕ್ಕೆ ಭಕ್ತಿಯಾರ್ ಖಿಲ್ಜಿ ಒಂದು ಕೆಟ್ಟ ನಿರ್ಧಾರ ಕೈಗೊಂಡ. ಆ ನಿರ್ಧಾರ ಅಪಾರವಾದ ನಳಂದಾದ ಜ್ಞಾನದ ಪರಂಪರೆಯನ್ನು ಕೊನೆಗೊಳಿಸುವುದು. ಖಿಲ್ಜಿಯು ತನ್ನ ಸೈನ್ಯದೊಂದಿಗೆ ನಳಂದಕ್ಕೆ ಲಗ್ಗೆ ಇಟ್ಟು ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಇಟ್ಟ. ಅಸೂಹೆಯ ಈ ಬೆಂಕಿಗೆ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಕರು ಆಹುತಿಯಾದರು. ನಳಂದ ವಿಶ್ವವಿದ್ಯಾಲಯ ತನ್ನ ಅಪಾರ ಜ್ಞಾನ ಸಂಪತ್ತಿನೊಂದಿಗೆ ಇತಿಹಾಸದ ಪುಟಗಳಲ್ಲಿ ಕಣ್ಮರೆಯಾಯಿತು. ಪರ್ಷಿಯನ್ ಇತಿಹಾಸಕಾರ ಮಿನಹಾಜ್ ಇ ಸಿರಾಜ್ ತನ್ನ ಕೃತಿ ಟ್ಯಾಬಕಾಟಿ ನಾಸಿರಿಯಲ್ಲಿ ನಳಂದ ವಿಶ್ವವಿದ್ಯಾಲಯ ಹಾಗೂ ಭಕ್ತಿಯಾರ್ ಖಿಲ್ಜಿಯ ಕ್ರೂರ ಕೃತ್ಯದ ಬಗ್ಗೆ ವಿವರಿಸಿದ್ದಾರೆ.